26 ವರ್ಷಗಳ ನಂತರ ಬಾಕ್ರಾ ಕಾಲುವೆಯಲ್ಲಿ ಪತ್ತೆಯಾಯಿತು ಮಾರುತಿ ವ್ಯಾನ್ ಅಸ್ಥಿಪಂಜರ. ಕೊನೆಗೂ ಬಯಲಾಯಿತು ನಿಗೂಢ ಕಣ್ಮರೆ. ಪಂಜಾಬ್ನ ರೋಪರ್ ಜಿಲ್ಲೆಯ ಬಾಕ್ರಾ ಕಾಲುವೆಯಲ್ಲಿ 26 ವರ್ಷಗಳ ಹಳೆಯ ಮಾರುತಿ ಓಮಿನಿ ವ್ಯಾನ್ ಮತ್ತು ಮಾನವ ಅಸ್ಥಿಪಂಜರದ ಅವಶೇಷಗಳು ಪತ್ತೆಯಾಗುವ ಮೂಲಕ ದಶಕಗಳ ಹಿಂದಿನ ನಿಗೂಢ ಕಣ್ಮರೆಯೊಂದು ಬಯಲಾಗಿದೆ. ಕ್ರೇನ್ ಸಹಾಯದಿಂದ ಸುಮಾರು 32 ಅಡಿ ಆಳದಿಂದ ಹೊರತೆಗೆಯಲಾದ ಈ ವ್ಯಾನ್ ಒಳಗೆ ಮಾನವ ಅಸ್ಥಿಪಂಜರದ ಅವಶೇಷಗಳು, ಮಗುವಿನ ಶಾಲಾ ಸಮವಸ್ತ್ರ, ಬೂಟ್ಗಳು ಹಾಗೂ ವೈಯಕ್ತಿಕ ವಸ್ತುಗಳು ಪತ್ತೆಯಾಗಿವೆ. ಈ ಅವಶೇಷಗಳು ಅಕ್ಟೋಬರ್ 17, 2000 ಮದುವೆ ಸಮಾರಂಭ ಮುಗಿಸಿ ತೇಜ್ರಾಮ್ ಅವರ ವ್ಯಾನ್ನಲ್ಲಿ ಮನೆಗೆ ಮರಳುತ್ತಿದ್ದಾಗ ನಾಪತ್ತೆಯಾಗಿದ್ದ ಕೋಟ್ಲಾ ಗ್ರಾಮದ 4 ವ್ಯಕ್ತಿಗಳದ್ದು ಎಂದು ನಂಬಲಾಗಿದೆ. ಅಂದು ನಾಪತ್ತೆಯಾಗಿದ್ದ ಮುನ್ನಿಲಾಲ್, ತೇಜುರಾಮ್, ಸುರ್ಜಿತ್ ಸಿಂಗ್ ಮತ್ತು ಅವರ 8 ವರ್ಷದ ಮಗ ಕಾಲು ಅವರನ್ನು ಹುಡುಕಲು ಕುಟುಂಬಸ್ಥರು ಆಸ್ತಿ ಹಾಗೂ ಅಂಗಡಿಗಳನ್ನು ಮಾರಿ ತಮ್ಮ ಸಂಪೂರ್ಣ ಉಳಿತಾಯವನ್ನು ಖಾಲಿ ಮಾಡಿ ಅಸಹಾಯಕರಾಗಿದ್ದರು. ಇತ್ತೀಚೆಗೆ ಕಾಣೆಯಾದ ಮತ್ತೊಬ್ಬ ವ್ಯಕ್ತಿಯನ್ನು ಹುಡುಕುವಾಗ ಬಾಕ್ರಾ ಕಾಲುವೆಗೆ ಇಳಿದಿದ್ದ ಸ್ಥಳೀಯ ಡೈವರ್ ಕಮಲ್ ಪ್ರೀತ್ ಸಿಂಗ್ ಸೈನಿ ಅವರು ನೀರಿನ ಆಳದಲ್ಲಿದ್ದ ಈ ಹಾನಿಗೊಳಗಾದ ವಾಹನವನ್ನು ಪತ್ತೆ ಹಚ್ಚಿದ್ದಾರೆ. ವ್ಯಾನ್ ಪತ್ತೆಯಾದ ನಂತರ ಕುಟುಂಬಸ್ಥರು ಅಸ್ಥಿಪಂಜರದ ಅವಶೇಷಗಳನ್ನು ಸಂಗ್ರಹಿಸಿ ರೋಪರ್ನ ಐತಿಹಾಸಿಕ ಗುರುದ್ವಾರ ಪಾತಾಳಪುರಿ ಸಾಹಿಬ್ನಲ್ಲಿ ಚಿತಾಭಸ್ಮ ವಿಸರ್ಜನೆ ಮಾಡಿ 26 ವರ್ಷಗಳ ದೀರ್ಘ ಕಾಯುವಿಕೆಗೆ ಮತ್ತು ಧಾರ್ಮಿಕ ವಿಧಿವಿಧಾನಗಳಿಗೆ ಅಂತ್ಯ ಹಾಡಿದ್ದಾರೆ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸೌರಂ ಟಿವಿ.